ಒಬ್ಬ ಮಹಾನ್ ಗಾಯಕಿ ನಮ್ಮನ್ನ ಅಗಲಬಹುದು, ಆದರೆ ಅವರ ನೆನಪು ಕೂಡ ಕಣ್ಮರೆಯಾಗುವುದು ಅಸಾಧ್ಯ. ಮಂಡ್ಯದ ಪರಿಸರ ಪ್ರೇಮಿಯೊಬ್ಬರು ಎಸ್ ಜಾನಕಿ ಅಮ್ಮನವರಿಗೆ ಸಲ್ಲಿಸುತ್ತಿರುವ ಗೌರವದ ರೀತಿ ಈಗ ಸಾವಿರಾರು ಜನರ ಮನಸ್ಸು ಗೆಲ್ತಿದೆ. ಅಷ್ಟಕ್ಕೂ ಅವರು ಮಾಡುತ್ತಿರುವ ವಿಶೇಷ ಕೆಲಸ ಏನು ಗೊತ್ತಾ? ಹಾಡು ಮುಗಿಯಬಹುದು, ಆದರೆ ಆ ಧ್ವನಿ ಜನರ ಮನಸ್ಸಿನಲ್ಲಿ ಎಂದಿಗೂ ಮಾಯವಾಗುವುದಿಲ್ಲ. ಭಾರತೀಯ ಸಂಗೀತ ಲೋಕಕ್ಕೆ ಅನೇಕ ಅಮರ ಗೀತೆಗಳನ್ನು ಕೊಟ್ಟ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರ ನಿಧನ ಲಕ್ಷಾಂತರ ಅಭಿಮಾನಿಗಳಿಗೆ ನೋವು ತಂದಿದೆ. ಆದರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಒಬ್ಬ ಅಭಿಮಾನಿ ಆ ನೋವನ್ನು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರ ಹೆಸರು ರಮೇಶ್. ಹೂವಿನ ಹಾರವಲ್ಲ, ಪ್ರತಿಮೆಯಲ್ಲ, ಬದಲಾಗಿ ಪ್ರಕೃತಿಯ ಮೂಲಕವೇ ಜಾನಕಿ ಅಮ್ಮನವರ ನೆನಪನ್ನ ಶಾಶ್ವತಗೊಳಿಸುವ ಸಂಕಲ್ಪ ಮಾಡಿದ್ದಾರೆ. ಕರಿಘಟ್ಟ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಎಸ್ ಜಾನಕಿ ಅಮ್ಮನವರ ಹೆಸರಿನಲ್ಲಿ ಗಿಡಗಳನ್ನು ನೆಡುವ ಅಭಿಯಾನ ಆರಂಭಿಸಿದ್ದಾರೆ. ಅಮ್ಮನವರ ನೆನಪು ಹಸಿರಿನ ರೂಪದಲ್ಲಿ ಮುಂದಿನ ಪೀಳಿಗೆಗೂ ಉಳಿಯಬೇಕು ಎನ್ನುವುದು ಅವರ ಆಶಯ. ಅವರ ವಯಸ್ಸಿಗೆ ಅನುಗುಣವಾಗಿ ಗಿಡಗಳನ್ನು ನೆಡುವ ಚಿಂತನೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಸೇವೆಯ ಮತ್ತೊಂದು ವಿಶೇಷತೆ ಕೇಳಿದ್ರೆ ಇನ್ನಷ್ಟು ಆಶ್ಚರ್ಯವಾಗುತ್ತದೆ. ಈ ಗಿಡಗಳನ್ನು ಖರೀದಿಸಿ ನೆಟ್ಟು ಬಿಡುವುದಷ್ಟೇ ಅಲ್ಲ, ಸಾರ್ವಜನಿಕರಿಂದ ಒಂದೊಂದು ಗಿಡವನ್ನು ದಾನವಾಗಿ ಪಡೆದು ಅವುಗಳನ್ನು ಸ್ವತಃ ನೆಡ್ತಾರೆ. ಅಲ್ಲಿಗೆ ಅವರ ಜವಾಬ್ದಾರಿ ಮುಗಿಯುವುದಿಲ್ಲ. ಪ್ರತಿದಿನ ಗಿಡಗಳಿಗೆ ನೀರುಣಿಸಿ ಅವು ಚೆನ್ನಾಗಿ ಬೆಳೆಯುವಂತೆ ಆರೈಕೆ ಮಾಡ್ತಾರೆ. ಗಿಡಗಳ ನಿರ್ವಹಣೆಗೆ ಬೇಕಾಗುವ ಸಣ್ಣ ಪುಟ್ಟ ವೆಚ್ಚಗಳನ್ನು ತಮ್ಮ ಸ್ವಂತ ಹಣದಿಂದಲೇ ಭರಿಸುತ್ತಿದ್ದಾರೆ. ರಮೇಶ್ ಅವರಿಗೆ ಇದು ಹೊಸ ಕೆಲಸವಲ್ಲ. ಈ ಹಿಂದೆ ಇದೇ ಕರಿಘಟ್ಟ ಬೆಟ್ಟದಲ್ಲಿ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ 46 ಗಿಡಗಳನ್ನು ನೆಟ್ಟು ಅಪ್ಪು ಉದ್ಯಾನವನ ನಿರ್ಮಿಸಿದ್ರು. ಈಗ ಅದೇ ಹಾದಿಯಲ್ಲಿ ಎಸ್ ಜಾನಕಿ ಅಮ್ಮನವರ ಹೆಸರಿನಲ್ಲೂ ಮತ್ತೊಂದು ಹಸಿರು ನೆನಪು ಮೂಡಿಸಲು ಮುಂದಾಗಿದ್ದಾರೆ. ರಮೇಶ್ ಅವರ ಈ ಪರಿಸರ ಸೇವೆ ಈಗ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಲಾವಿದರನ್ನ ನೆನಪಿಸಿಕೊಳ್ಳುವುದು ಎಂದರೆ ಕೇವಲ ಶ್ರದ್ಧಾಂಜಲಿ ಸಲ್ಲಿಸುವುದಲ್ಲ, ಸಮಾಜಕ್ಕೂ ಪ್ರಕೃತಿಗೂ ಉಪಯೋಗವಾಗುವ ಕೆಲಸ ಮಾಡಬಹುದು ಎಂಬ ಸಂದೇಶವನ್ನ ಅವರು ತಮ್ಮ ಕಾರ್ಯದ ಮೂಲಕ ಸಾರುತ್ತಿದ್ದಾರೆ. ಒಂದು ಗಿಡ ಬೆಳೆಯುತ್ತಾ ಹೋದಂತೆ ಅದರ ನೆರಳಿನ ಜೊತೆಗೆ ಎಸ್ ಜಾನಕಿ ಅಮ್ಮನವರ ನೆನಪು ಹಸಿರಾಗಿಯೇ ಉಳಿಯಲಿದೆ. ಹಾಡುಗಳು ತಲೆಮಾರುಗಳವರೆಗೆ ಬದುಕುತ್ತವೆ. ಈಗ ಆ ಹಾಡುಗಳ ನೆನಪಿನ ಜೊತೆಗೆ ಹಸಿರು ಬೆಳೆಯಲಿದೆ. ರಮೇಶ್ ಅವರ ಈ ವಿಶಿಷ್ಟ ಅಭಿಯಾನ ಒಬ್ಬ ಕಲಾವಿದರಿಗೆ ಸಲ್ಲಿಸುವ ಗೌರವ ಹೇಗೆ ಸಮಾಜಕ್ಕೆ ಪ್ರೇರಣೆಯಾಗಬಹುದು ಎಂಬುದಕ್ಕೆ ಸುಂದರ ಉದಾಹರಣೆಯಾಗಿದೆ.